ಪ್ರಮುಖವಾಗಿ ಈ ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಒನ್ಸ್ ಅಗೇನ್ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು. ಪ್ರಮುಖವಾಗಿ ಸೈಲೆಂಟ್ ಆಗಿದೆ. ಸಿಎಂ ಕುರ್ಚಿಯ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಹೊಸ ಪ್ಲಾನ್ಗಳು, ಹೊಸ ತಂತ್ರಗಳ ಮೊರೆ ಹೋಗ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ಈಗ ಬಹುತೇಕರು ಹೇಳ್ತಾ ಇರೋದು ಯಾವ ಒಪ್ಪಂದವೂ ಆಗಿಲ್ಲ, ಪವರ್ ಶೇರಿಂಗ್ ಮಾತುಕತೆನೇ ಆಗಿಲ್ಲ, ಈ ಬಾರಿ ಪೂರ್ಣಾವಧಿ ತನಕ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಅಂತ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಇರುವಂತ ಆಪ್ಷನ್ಗಳು ಏನು, ಯಾವ ಆಯ್ಕೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಳ್ಳಬಹುದು, ಆ ಕಾರಣಕ್ಕೆ ಯಾವ ರೀತಿ ಪ್ಲಾನಿಂಗ್ ಗಳಾಗ್ತಾ ಇದೆ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಗೇಮ್ ಚೇಂಜರ್ 2028 ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆಯಾ ಅಂತ. ರಾಜ್ಯದಲ್ಲಿ ಹೊಸ ಗೇಮ್ ಶುರು ಮಾಡಿಕೊಂಡಿದ್ದಾರಾ ಟ್ರಬಲ್ ಶೂಟರ್. ಗೇಮ್ ಚೇಂಜರ್ 2028 ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರಾ. ಸಿಎಂ ಕುರ್ಚಿಗಾಗಿ ಸದ್ದಿಲ್ಲದೆ ನಡೀತಾ ಇದೆಯಾ ರಣತಂತ್ರ ಅನ್ನೋದು ಪ್ರಶ್ನೆ. ಈ ಬಾರಿ ಮಿಸ್ ಆಗ್ಬಿಟ್ರೆ 2028ಕ್ಕೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಶಾಸಕರ ಬೆಂಬಲ ಇಲ್ಲ ಅಂತಿದ್ದವರಿಗೆ ತಿರುಗೇಟು ಕೊಡೋದು ಫಿಕ್ಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಕುರಿತ ಸಖತ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ, ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಿದ್ದರಾಮಯ್ಯನವರೇನೋ ದೆಹಲಿಯಲ್ಲಿ ಕೂತ್ಕೊಂಡು ಪೂರ್ಣಾವಧಿ ತನಕ ನಾನೇ ಸಿಎಂ ಆಗಿರ್ತೀನಿ, ಬದಲಾವಣೆ ಮಾತಿಲ್ಲ, ಪವರ್ ಶೇರಿಂಗ್ ಮಾತುಕತೆ ಆಗಿಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳ್ಬಿಟ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರಾ? ಅವ್ರು ಹೇಳಿದ ತಕ್ಷಣ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡುವಂತ ಮನಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರಾ ಅಂದ್ರೆ ಇಲ್ಲ. ಈ ಬಾರಿ ಸಿಗದೆ ಇದ್ರು ಪರವಾಗಿಲ್ಲಪ್ಪ, 2028ಕ್ಕೆ ನಾನೇ ಸಿಎಂ ಅನ್ನುವಂತ ಕನಸನ್ನ ಕಾಣ್ತಿದ್ದಾರೆ ಡಿಕೆ ಶಿವಕುಮಾರ್. ದಳಪತಿಗಳ ಬಲ ಕುಗ್ಗಿಸೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ದಳಪತಿಗಳ ಬಲ ಕುಗ್ಗಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸದ್ದಿಲ್ಲದೆ ಜೆಡಿಎಸ್ ಸೈನಿಕರಿಗೆ ಕನಕಪುರದ ಬಂಡೆ ಗಾಳ ಹಾಕೋದಕ್ಕೆ ಮುಂದಾಗಿದ್ದಾರಂತೆ. ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕುವಂತಹ ಪ್ರಯತ್ನಗಳು. ಈ ಬಾರಿಯ ಸಿಎಂ ಆಗ್ಬಿಡ್ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಪ್ಲಾನ್ಗಳನ್ನ ಮಾಡ್ಕೊಳ್ತಿದ್ದಾರೆ, ಸರ್ಕಸ್ ಮಾಡ್ತಿದ್ದಾರೆ. ಈ ಬಾರಿ ಮಿಸ್ ಆದ್ರೂ ಪರವಾಗಿಲ್ಲ, 2028ಕ್ಕಾದ್ರೂ ಸಿಎಂ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿಗೆ ಚೇತರಿಸಿಕೊಂಡವರಿಗೆ ಗಾಳ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ಭವಿಷ್ಯದ ರಾಜಕೀಯದ ಭರವಸೆ ನೀಡಿ ಸೆಳೆಯೋದಕ್ಕೆ ಪ್ರಯತ್ನಗಳು. ಬಿಜೆಪಿ ದಳ ಮೈತ್ರಿಯಿಂದ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸುವುದು ಕೂಡ ಕಷ್ಟ. ಆದ್ರಿಂದ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಜೆಡಿಎಸ್ನ ಪ್ರಾಬಲ್ಯವನ್ನ ಕುಗ್ಗಿಸಲೇಬೇಕು. ಇದೇ ಲೆಕ್ಕಾಚಾರದಲ್ಲಿ ರಣತಂತ್ರವನ್ನ ರೂಪಿಸಿದ್ದಾರಂತೆ ಡಿಕೆ ಶಿವಕುಮಾರ್. ಒಕ್ಕಲಿಗರ ಕೋಟೆಯಲ್ಲಿ ಡಿಕೆ ಶಿವಕುಮಾರ್ ಸಾಮ್ರಾಜ್ಯ ಪ್ರತಿಷ್ಠಾಪನೆ ಮಾಡುವಂತಹ ಪ್ಲಾನ್ ಇದು. ಆ ಮೂಲಕ ದಳಪತಿಗಳು ಈ ಹಿಂದಿನಿಂದ ಹೆಂಗ್ರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಹೆಚ್ಚು ಶಾಸಕರ ಬೆಂಬಲ ಬೇಕಲ್ಲ, ಶಾಸಕರ ಬೆಂಬಲ ಅತಿ ಹೆಚ್ಚಾಗಿರೋದು ಸಿದ್ದರಾಮಯ್ಯನವ್ರ ಹತ್ರ, ಹಾಗಾಗಿ ಈ ಬಾರಿ ಅವರು ಸಿಎಂ ಆಗಕ್ಕಾಗಲ್ಲ ಬಿಡಿ, ಶಾಸಕರು ಅವರಿಗೆ ಬೆಂಬಲ ಕೊಡಲ್ಲ ಬಿಡಿ ಅನ್ನೋ ರೀತಿಯಲ್ಲಿ ಪದೇ ಟಾಂಗ್ಗಳನ್ನ ಕೊಡ್ತಾ ಇದ್ರು.
ಪಕ್ಷದ ಒಳಗೂ ಕೂಡ ಅಂಥದ್ದೇ ಪರಿಸ್ಥಿತಿ, ವಿರೋಧಿಗಳಿಂದಲೂ ಕೂಡ ಅಂಥ ಮಾತುಗಳನ್ನ ಕೇಳಬೇಕಾದಂಥ ಅನಿವಾರ್ಯತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ರು. ಬಟ್ ಈಗ ಅದೆಲ್ಲದರಿಂದ ಆಚೆ ಬಂದು ಶಾಸಕರ ಬೆಂಬಲ ಪಡೆದುಕೊಂಡು ಸಿಎಂ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ಳೋದು ಹೇಗೆ, ಆ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಆ ಕಾರಣಕ್ಕೆ ತಮ್ಮ ಪಕ್ಷದಲ್ಲಿದ್ದ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು ಬಿಟ್ಟು ಯಾರೆಲ್ಲ JDS ನ ಶಾಸಕರಿದ್ದಾರಲ್ಲ, ಹಳೆ ಮೈಸೂರು ಭಾಗದಲ್ಲಿ ಶಾಸಕರಿದ್ದಾರಲ್ಲ, ಅವರನ್ನ ತನ್ನ ತೆಕ್ಕೆಗೆ ಪಡೆದುಕೊಂಡು ಅವರ ಬೆಂಬಲವನ್ನ ಪಡೆದುಕೊಂಡು ಅವ್ರಿಗೊಂದಷ್ಟು ಆಶ್ವಾಸನೆಗಳನ್ನ ಕೊಡೋದು, ಪಕ್ಷಕ್ಕೆ ಬಂದ್ರೆ ನಿಮ್ಗೆ ಆ ಸ್ಥಾನ ಕೊಡ್ತೀವಿ, ಈ ಸ್ಥಾನ ಕೊಡ್ತೀವಿ ಅಂತ. ಕಾರಣ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ರೆ ಆ ಸ್ಥಾನಗಳನ್ನ ಗಿಟ್ಟಿಸ್ಕೊಳ್ಳಬಹುದು ಅನ್ನುವಂಥ ಆಸೆ ಮೇರೆಗೆ ಅವರ ಆಮಿಷಗಳಿಗೆ ಒಳಗಾಗಿ ಯಾರಾದ್ರೂ ಬಂದ್ರೆ ಅಂತ ಶಾಸಕರನ್ನ ತಮ್ಮ ಬೆಂಬಲವಾಗಿ ಇಟ್ಕೊಂಡು ಮುಂದಿನ ಬಾರಿ ಆದ್ರೂ ಸಿಎಂ ಆಗಬೇಕು ಅನ್ನುವಂಥ ಪ್ಲಾನಿಂಗ್ಗಳು ಈಗಲೇ ವರ್ಕೌಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಕಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು ದಿನಕ್ಕೊಂದೊಂದು ರೀತಿಯ ಸುದ್ದಿಗಳು ಬರ್ತಾನೆ ಇರುತ್ತೆ. ಹೇಗಾದ್ರೂ ಮಾಡಿ ಸಿಎಂ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಸತತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇದು ಹೊಸ ವಿಚಾರ ಅಂತ ಅನ್ಸುತ್ತೆ, ಯಾಕಂದ್ರೆ JDS ನ ಕೆಲ ಶಾಸಕರನ್ನ ಕರ್ಕೊಂಡು ಬಂದು ಅವರ ವಿಶ್ವಾಸ ಪಡೆದುಕೊಂಡು ಅವರ ಬೆಂಬಲದೊಂದಿಗೆ ಸಿಎಂ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ. ಶ್ರುತಿ, JDS ಪಕ್ಷದಲ್ಲಿರುವಂತಹ ಶಾಸಕರು ಮತ್ತು ಮಾಜಿ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಗಾಳ ಹಾಕಿರೋದೇನು ಅಂತ ಹೇಳಿದ್ರೆ, ಅದು ಇವತ್ತೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಪ್ಷನ್ ಇಟ್ಕೊಂಡಲ್ಲ. ಡಿ ಕೆ ಶಿವಕುಮಾರ್ ಮುಂದೆ ಎರಡು ಆಪ್ಷನ್ ಇದ್ದಾವೆ. ಒಂದು 2025 ನವೆಂಬರ್, ಇಲ್ಲ 2026 ಮಾರ್ಚ್ ಮೇ ಒಳಗಾಗಿ ಮುಖ್ಯಮಂತ್ರಿ ಆಗಲೇಬೇಕು. ಅದಕ್ಕೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೋಬೇಕು, ಆ ರೀತಿಯಾದಂಥ ಒಂದು ರಾಜಕೀಯ ತಯಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಭೇಟಿ ಮಾಡ್ತಾ ಇದ್ದಾರೆ, ಪದೇ ಪದೇ ಚರ್ಚೆ ಮಾಡಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಒಂದು ವೇಳೆ ಈಗಿರುವಂಥ ಒಂದು ಪರಿಸ್ಥಿತಿ ಬದಲಾವಣೆ ಆಗದೇ ಇದ್ದರೆ, ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗದೇ ಇದ್ದರೆ ನನಗೆ ಮುಂದೇನೂ ಕೂಡ ಅವಕಾಶ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಆಪ್ಷನ್ 2 ಇಟ್ಕೊಂಡಿರುವಂಥದ್ದು 2028 ವಿಧಾನಸಭಾ ಚುನಾವಣೆ. 2028 ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಈ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಂದರೆ ಉಳಿಕೆ ಅವಧಿಗೂ ಕೂಡ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ. 2028ಕ್ಕೆ ಯಾರು ಬೇಕಿದ್ರೂ ಕೂಡ ಆಗ್ಬೋದು, ನಾನಂತೂ ರೇಸಲ್ಲಿ ಇಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಆಪ್ಷನ್ 2 ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡ್ತಾ ಇರುವಂಥದ್ದು 2028 ವಿಧಾನಸಭಾ ಚುನಾವಣೆಯನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅಂತ. ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು 2023 ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಗಿದ್ದು ನಿಜ. ಒಕ್ಕಲಿಗ ಸಮುದಾಯದ ಮುಂದೆ ಹೋದಂಥ ಒಂದು ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡುವಾಗ ಡಿ ಕೆ ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಾರ್ಡನ್ನು ಪ್ಲೇ ಮಾಡಿದರ ಫಲವಾಗಿ ಅವತ್ತು ಹೆಚ್ಚು ಸ್ಥಾನಗಳು 2023 ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು ಭಾಗ ಹಾಗೂ ಚಾಮರಾಜನಗರ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ, ಹಾಸನ ಸೇರಿದಂತೆ ಸುಮಾರು ಈ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಆ ಒಂದು ಕಾರ್ಡು ಕೂಡ ಪ್ಲೇ ಮಾಡೋದು ಕಾರಣ ಆಗಿತ್ತು. ಆದರೆ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿದೆ. ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭವಾಗಿ ಆ ಸ್ಥಾನದಿಂದ ಕೆಳಗಿಳಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಇಲ್ಲ. ಆದರೆ ಸಂಖ್ಯಾಬಲವನ್ನು ಆಧರಿಸಿ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಬದಲಾವಣೆ ಮಾಡ್ತಾರೆ ಅಂತ ಈ ಹಿಂದಿನ ಘಟನೆಗಳನ್ನು ನಾವು ನೋಡಿದಾಗ ಆ ರೀತಿ ಆಗಿಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಬದಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗುತ್ತೆ. ಬಿಟ್ಟರೆ ಸಂಖ್ಯಾಬಲ ಜಾಸ್ತಿ ಇದೆ ಅನ್ನುವಂಥದ್ದು ನೋಡೋದಿಲ್ಲ. ಸಂಖ್ಯಾಬಲ ನೋಡೋದು ಯಾವಾಗ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಯಾರ ಜೊತೆ ಹೆಚ್ಚು ಶಾಸಕರಿದ್ದಾರೆ ಅಂತ. ಬದಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸಂಖ್ಯಾಬಲ ಬರೋದಿಲ್ಲ. ಸಂಖ್ಯಾಬಲ ನೋಡಿದರೆ ಯಡಿಯೂರಪ್ಪ ಅವರನ್ನು ಬದಲಾವಣೆ ಮಾಡೋದಕ್ಕೆ ಆಗ್ತಿರಲಿಲ್ಲ, ಹಿಂದೆ ಹಲವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದಕ್ಕೆ ಆಗ್ತಿರಲಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, BJP ಹೈಕಮಾಂಡ್ ಆಗಿರ್ಬೋದು, ಬದಲಾವಣೆ ಸಂದರ್ಭದಲ್ಲಿ ಶಾಸಕರ ಸಂಖ್ಯಾಬಲವನ್ನು ನೋಡೋದಿಲ್ಲ. ಅನಿವಾರ್ಯತೆ ಇದ್ದಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ಗಳೇ ಮನವೊಲಿಸಿ ಅವರನ್ನು ಬದಲಾವಣೆ ಮಾಡೋದನ್ನು ನೋಡಿದ್ವಿ. ಒಂದು ವೇಳೆ ಈ ಪರಿಸ್ಥಿತಿ ಈಗ ಆಗದೇ ಇದ್ದರೆ, ಸಿದ್ದರಾಮಯ್ಯ ಅವರನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮುಂದುವರಿಸಿದ್ದೆ ಆದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಈ ಭಾಗದಲ್ಲಿ ಒಕ್ಕಲಿಗ ಮುಖಂಡರನ್ನು ಈಗಲಿಂದಲೇ ಸೆಳೆಯುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಸಹಜವಾಗಿ HD ಕುಮಾರಸ್ವಾಮಿ ಹಾಗೂ ದೇವೇಗೌಡರು ದೆಹಲಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ JDS ಸಂಘಟನಾತ್ಮಕವಾಗಿ ವೀಕ್ ಆಗ್ತಿದೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇರೋದ್ರಿಂದ ಅಷ್ಟು ಪ್ರಭಾವಿ ನಾಯಕರುಗಳು ಇಲ್ಲ ಅನ್ನುವಂಥದ್ದನ್ನೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಕ್ರಿಯವಾಗಿರುವಂತಹ GT ದೇವೇಗೌಡರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ.
ಸಾರಾ ಮಹೇಶ್ ಅವರನ್ನು ಸೆಳೆಯುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ರಾಮನಗರ ಸೇರಿದಂತೆ ಹಲವು ಭಾಗದಲ್ಲಿರುವಂಥ ರಾಮನಗರ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಈ ಭಾಗದಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ಹಾಲಿ ಮತ್ತು ಮಾಜಿ ಶಾಸಕರನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಅವರ ತಲೆಯಲ್ಲಿರುವಂತಹ ಆಪ್ಷನ್ 2 2028ಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದು ಹೈಕಮಾಂಡ್ ಒಪ್ಪಿದ್ರೆ ಈ ಬಾರಿಯ ಸಿಎಂ ಆಗಬೇಕು ಅಂತ ಕನಸು, ಇಲ್ಲ ಮುಂದಿನ ಎಲೆಕ್ಷನ್ ಅತಿ ಹೆಚ್ಚಿನ ಜನರ ಬೆಂಬಲದೊಂದಿಗೆ ಚುನಾವಣೆಯನ್ನ ಫೇಸ್ ಮಾಡಬೇಕು, ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಆ ಬಳಿಕ ಸಿಎಂ ಆಗಬೇಕು ಅನ್ನುವಂತಹ ಪ್ಲಾನಿಂಗ್ಗಳಾಗ್ತಾ ಇದೆ. ಅದನ್ನ ವರ್ಕೌಟ್ ಮಾಡೋದಕ್ಕೆ DK ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಕಾದ್ ನೋಡಬೇಕು ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ.